ಜೂನ್ 3, 2026 ಬೆಂಗಳೂರಿನ ಆ ಸಭಾಂಗಣದಲ್ಲಿ ಸಾವಿರಾರು ಕಾರ್ಯಕರ್ತರ ಹರ್ಷೋದ್ಗಾರ. ದಶಕಗಳ ಕಾಲ ಕಿಚ್ಚಿನಂತೆ ಉರಿದು ಕಾಯ್ದು ಹೋರಾಡಿದ ಒಬ್ಬ ರಾಜಕಾರಣಿಯ ಕನಸು ಕೊನೆಗೂ ನನಸಾದ ಕ್ಷಣವದು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರತಿಯೊಬ್ಬರಿಗೂ ಅನ್ನಿಸಿದ್ದು ಒಂದೇ, ದ ಗ್ರೇಟ್ ಟ್ರಬಲ್ ಶೂಟರ್ ಕೊನೆಗೂ ತನ್ನ ಅಲ್ಟಿಮೇಟ್ ಪ್ರೈಸ್ ಆ ಮುಖ್ಯಮಂತ್ರಿ ಸಿಂಹಾಸನವನ್ನ ಪಡ್ಕೊಂಡ್ರು ಅಂತ ಅವರ ಬೆಂಬಲಿಗರು ಸಂಭ್ರಮದಲ್ಲಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಗೆದ್ದಿರೋದು ಬಂಗಾರದ ಕಿರೀಟವನ್ನಲ್ಲ, ಬದಲಿಗೆ ತನ್ನ ಇಡೀ ರಾಜಕೀಯ ಜೀವನದ ಅತ್ಯಂತ ಅಪಾಯಕಾರಿ ಚಕ್ರವ್ಯೂಹದೊಳಗೆ ಅವರು ಕಾಲಿಟ್ಟಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಅಧಿಕಾರ ಹಸ್ತಾಂತರದ ಕಥೆಯಲ್ಲ, ಬದಲಾಗಿ ಪವರ್ ಪಾಲಿಟಿಕ್ಸ್, ಹೈಸ್ಟೆಕ್ ಫೈನಾನ್ಸ್ ಮತ್ತು ಗ್ಲೋಬಲ್ ಕಾಂಪಿಟೇಷನ್ ನ ಒಂದು ಮೈಂಡ್ ಬ್ಲೋಯಿಂಗ್ ಗೇಮ್. ಡಿ.ಕೆ. ಶಿವಕುಮಾರ್ ಎದುರಿಸುತ್ತಿರೋ ಆ ದೊಡ್ಡ ಟ್ರಬಲ್ಗಳೇನು ಅನ್ನೋದನ್ನ ಈಗ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಸಾಮ್ರಾಟ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮಗೆಲ್ಲ ಕಾಣೋ ಮೇಲ್ನೋಟದ ಸತ್ಯ ಏನು ಅಂದ್ರೆ 2023ರಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಗೆದ್ದಾಗ ಸಿಎಂ ಸೀಟಿಗೆ ದೊಡ್ಡ ಫೈಟ್ ನಡೆದಿತ್ತು. ಆಗ ಹೈಕಮಾಂಡ್ ಒಂದು ಪವರ್ ಶೇರಿಂಗ್ ಫಾರ್ಮುಲಾ ರೆಡಿ ಮಾಡ್ತು. ಮೊದಲ ಅರ್ಧ ಅವಧಿಗೆ ಸಿದ್ದರಾಮಯ್ಯ, ಎರಡನೇ ಅರ್ಧಕ್ಕೆ ಡಿ.ಕೆ. ಶಿವಕುಮಾರ್. ಸೊ 2026ರ ಜೂನ್ನಲ್ಲಿ ಅಂದುಕೊಂಡಂತೆಯೇ ಸಿದ್ದರಾಮಯ್ಯನವರು ಕೆಳಗಿಳಿದ್ರು, ಡಿ.ಕೆ.ಶಿ ಸಿಎಂ ಆದ್ರು. ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ, ಆದರೆ ಪಾಲಿಟಿಕ್ಸ್ ನಲ್ಲಿ ಯಾವುದು ಅಷ್ಟು ಈಸಿಯಾಗಿ ಇರೋದಿಲ್ಲ, ಇರಲು ಸಾಧ್ಯವೂ ಇಲ್ಲ. ಜನರ ಭ್ರಮೆ ಏನಪ್ಪಾ ಅಂದ್ರೆ ಸಿಎಂ ಸೀಟು ಸಿಕ್ಕಿದ ತಕ್ಷಣ ಅಧಿಕಾರ ಪೂರ್ಣವಾಗಿ ಕೈಗೆ ಬಂದ್ಬಿಡುತ್ತೆ ಅಂತ. ಆದರೆ ಅಧಿಕಾರ ಅನ್ನೋದು ಕೇವಲ ಒಂದು ಕುರ್ಚಿಯಲ್ಲ, ಅದು ದಿನದ 24 ಗಂಟೆಯೂ ಬದಲಾಗೋ ಒಂದು ಡೈನಮಿಕ್ ಈಕ್ವೇಷನ್. 2023ರಿಂದ 2026ರವರೆಗೆ ಈ 3 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಕೂತಿರ್ಲಿಲ್ಲ. ಹಿ ವಾಸ್ ಪ್ಲೇಯಿಂಗ್ ಅ ಲಾಂಗ್ ಗೇಮ್. ಆ ಸೈಲೆಂಟ್ ಪೀರಿಯಡ್ ನಲ್ಲಿ ತೆರೆಮರೆಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ಈ ಕನಕಪುರದ ಕಲಿಯ ಅಸಲಿ ಕಥೆಯನ್ನ ನೋಡಬೇಕು. ದೆಹಲಿಯ ಹೈಕಮಾಂಡ್ ನಿಂದ ಹಿಡಿದು ಗಲ್ಲಿಯ ಕಾರ್ಯಕರ್ತರವರೆಗೆ ಪ್ರತಿಯೊಬ್ಬರಿಗೂ ಗೊತ್ತು, ಡಿ.ಕೆ.ಶಿ ಒಬ್ಬ ಟಿಪಿಕಲ್ ಪೊಲಿಟಿಷಿಯನ್ ಅಲ್ಲವೇ ಅಲ್ಲ ಅಂತ. ಇವರು ಕ್ಲಾಸ್ ರೂಮ್ ನಿಂದ ಬಂದವರಲ್ಲ, ಬದಲಾಗಿ ಗ್ರಾಸ್ ರೂಟ್ ಪಾಲಿಟಿಕ್ಸ್ ನ ಕಠಿಣ ಹಾದಿಯಲ್ಲಿ ನಡೆದು ಬಂದವರು. ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ದರೂ ಅವರ ಕಣ್ಣುದ್ರೆ ಸ್ಟ್ರಾಟಜಿ ಹೆಣೆದು ಗೆದ್ದು ಬರೋ ಚಾಣಕ್ಯತನ ಇವರದ್ದು. ಆದರೆ ಈ ಕಿರೀಟ ಇವತ್ತು ಅವರ ತಲೆಗೆ ಬಂದು ಕೂರುವುದಕ್ಕೆ ಅವರು ಕೊಟ್ಟಿರೋ ಬೆಲೆ ಎಷ್ಟು, ಅವರ ನಿಜವಾದ ಶಕ್ತಿ ಏನು ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಭಾರತದ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೇ ದೊಡ್ಡ ಬಿಕ್ಕಟ್ಟು ಎದುರಾದರೂ ನೆನಪಾಗುವ ಮೊದಲ ಹೆಸರು ಡಿ.ಕೆ. ಶಿವಕುಮಾರ್. ಹಿ ಈಸ್ ದ ಅಲ್ಟಿಮೇಟ್ ಟ್ರಬಲ್ ಶೂಟರ್. 2017ರ ಆ ರಾಜ್ಯಸಭಾ ಚುನಾವಣೆ ನೆನಪಿದೆಯಾ? ಅಮಿತ್ ಶಾ ಅವರ ಚಾಣಕ್ಯ ನೀತಿಗೆ ಕೌಂಟರ್ ಕೊಡಲು ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ತಂದು ಬೆಂಗಳೂರಿನ ರೆಸಾರ್ಟ್ನಲ್ಲಿ ಇಡಲಾಯಿತು. ಆ ಇಡೀ ಆಪರೇಷನ್ನ ಹೆಡ್ ಮ್ಯಾನೇಜರ್ ಇದೇ ಡಿ.ಕೆ. ಶಿವಕುಮಾರ್. ಕೇಂದ್ರ ಏಜೆನ್ಸಿಗಳ ದಾಳಿ, ತೀವ್ರ ಒತ್ತಡದ ನಡುವೆಯೂ ಒಂದು ವಿಕೆಟ್ ಕೂಡ ಬೀಳದಂತೆ ನೋಡಿಕೊಂಡ ಆ ಕಂಟ್ರೋಲ್ ಇದೆಯಲ್ಲ, ಅದಕ್ಕೆ ಅವರನ್ನ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅನ್ನೋದು. ಆದರೆ ಯಶಸ್ಸಿನ ಜೊತೆಗೆ ವಿವಾದಗಳು ಬೆನ್ನಿಗಿದ್ದವು. ಇನ್ಕಮ್ ಟ್ಯಾಕ್ಸ್ ರೇಟ್ಸ್, ಇಡಿ ತನಿಖೆಗಳು ಮತ್ತು 2019ರಲ್ಲಿ ತಿಹಾರ್ ಜೈಲಿನಲ್ಲಿ ಕಳೆದ ಆ 50 ದಿನಗಳು. ಯಾವುದೇ ಒಬ್ಬ ಸಾಮಾನ್ಯ ರಾಜಕಾರಣಿಯಾಗಿದ್ದರೆ ಅಲ್ಲಿಗೆ ಅವರ ಕೆರಿಯರ್ ಕ್ಲೋಸ್ ಆಗ್ತಿತ್ತು. ಆದರೆ ಡಿ.ಕೆ.ಶಿಯ ಸೈಕಾಲಜಿಯೇ ಬೇರೆ ಇತ್ತು. ಜೈಲಿನಿಂದ ಹೊರಬಂದಾಗ ಅವರ ಕಣ್ಣಲ್ಲಿ ಕಣ್ಣೀರಿತ್ತು, ಆದರೆ ಮನಸ್ಸಿನಲ್ಲಿ ಒಂದು ಅಚಲವಾದ ಗುರಿ ಇತ್ತು. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ತಕ್ಷಣ ಅವರು ಇಡೀ ರಾಜ್ಯದಲ್ಲಿ ಮುಳುಗಿದ್ದ ಪಕ್ಷವನ್ನ ಮತ್ತೆ ತಳಮಟ್ಟದಿಂದ ಬಿಲ್ಡ್ ಮಾಡಿದ್ರು. 2023ರ ಭರ್ಜರಿ ಗೆಲುವಿಗೆ ಅದೇ ಅಡಿಪಾಯ ಆಯಿತು. 3 ವರ್ಷಗಳ ಕಾಲ ಡಿ.ಸಿ.ಎಂ ಆಗಿ ಸಿದ್ದರಾಮಯ್ಯನವರ ನೆರಳಿನಲ್ಲೇ ಕೆಲಸ ಮಾಡ್ತಾ ಅಸಮಾಧಾನದ ಒಂದೇ ಒಂದು ಸಣ್ಣ ಸೌಂಡ್ ಕೂಡ ಹೊರಬರದಂತೆ ಮ್ಯಾನೇಜ್ ಮಾಡಿದ್ದು ಡಿ.ಕೆ.ಶಿ ಅವರ ಲಾಂಗೆಸ್ಟ್ ವೈಟಿಂಗ್ ಗೇಮ್. ಆ ಪೇಷನ್ಸ್ ಇವತ್ತು ಅವರನ್ನ ಕರ್ನಾಟಕದ ಅತ್ಯುನ್ನತ ಸ್ಥಾನದಲ್ಲಿ ತಂದು ಕೂರಿಸಿದೆ. ಆದರೆ ಹಳೆಯ ರಾಜಕೀಯ ಹೋರಾಟಗಳಿಗೂ ಇವತ್ತಿನ ಆಡಳಿತದ ಸವಾಲುಗಳಿಗೂ ಆಕಾಶ ಭೂಮಿಯ ವ್ಯತ್ಯಾಸವಿದೆ. ಶತ್ರುಗಳನ್ನ ಸೋಲಿಸೋದು ಸುಲಭ,
ಆದರೆ ಕೋಟ್ಯಂತರ ಜನರ ನಿರೀಕ್ಷೆಗಳನ್ನ ಮ್ಯಾನೇಜ್ ಮಾಡೋದು ಇದೆಯಲ್ಲ, ಅದು ಸಂಪೂರ್ಣ ಬೇರೆಯೇ ಆಟ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಮುಂದಿರುವ ಆ 5 ದೊಡ್ಡ ಟ್ರಬಲ್ಗಳೇನು ಅನ್ನೋದನ್ನ ಈಗ ನೋಡೋಣ. ಮೊದಲನೆಯದು ಬೆಂಗಳೂರಿನ ಮಿತಿ ಮೀರಿದ ಬೆಳವಣಿಗೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ DCM ಆಗಿದ್ದಾಗ ಡಿ ಕೆ ಶಿವಕುಮಾರ್ ಅವರ ಬಳಿ ಇದ್ದ ಅತ್ಯಂತ ಪವರ್ಫುಲ್ ಖಾತೆ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ. ಈಗ ಅವರು CM ಆಗಿದ್ದಾರೆ, ಹಾಗಾಗಿ ಅವರ ಬಳಿ ಯಾವುದೇ ಎಕ್ಸ್ಕ್ಯೂಸಸ್ ಇಲ್ಲ. ಬೆಂಗಳೂರು ಕರ್ನಾಟಕದ ಆರ್ಥಿಕತೆಯ ಹೃದಯ. ಈ ಹೃದಯಕ್ಕೆ ಈಗ ಹಾರ್ಟ್ ಬ್ಲಾಕ್ ಆಗಿದೆ. ಒಂದು ಕಡೆ ಸಿಲ್ಕ್ ಬೋರ್ಡ್ನಿಂದ ವೈಟ್ ಫೀಲ್ಡ್ ವರೆಗೆ ದಿನನಿತ್ಯದ ಟ್ರಾಫಿಕ್ ನರಕ. ಬೇಸಿಗೆ ಬಂದರೆ ವಾಟರ್ ಸ್ಕೇರ್ಸಿಟಿ, ನೀರಿಗಾಗಿ ಹಾಹಾಕಾರ. ಮಳೆಗಾಲ ಬಂದರೆ ಅದೇ IT ಕಾರಿಡಾರ್ಗಳು ಮುಳುಗಡೆ ಆಗ್ತವೆ. ಡಿ ಕೆ ಶಿವಕುಮಾರ್ ಅವರ ಮುಂದಿರೋ ಟಾಸ್ಕ್ ಕೇವಲ ಗುಂಡಿ ಮುಚ್ಚುವುದಲ್ಲ, ಅವರು ಈ ಸಿಟಿಯನ್ನ ಒಂದು ನಿಜವಾದ ಗ್ಲೋಬಲ್ ಮೆಟ್ರೋಪೊಲಿಸ್ ಆಗಿ ಬದಲಾವಣೆ ಮಾಡಬೇಕಿದೆ. ಎಲಿವೇಟೆಡ್ ಕಾರಿಡಾರ್ಸ್, ಕಂಪ್ಲೀಟ್ ಮೆಟ್ರೋ ನೆಟ್ವರ್ಕ್ ಮತ್ತು ಫೆರಿಫೆರಲ್ ರಿಂಗ್ ರೋಡ್ಗಳನ್ನ ಕಂಪ್ಲೀಟ್ ಮಾಡೋ ಡೆಡ್ ಲೈನ್ ಅವರ ಮೇಲಿದೆ. ಇಫ್ ಬೆಂಗಳೂರು ಚೋಕ್ಸ್, ಕರ್ನಾಟಕದ ಎಕಾನಮಿ ಫ್ಲಾಟ್ ಲೈನ್ ಆಗುತ್ತೆ. CM ಆಗಿ ಅವರ ಮೊದಲ ಮತ್ತು ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಇದೆ ನೋಡಿ. ಸ್ನೇಹಿತರೆ, ಈಗ ಅಸಲಿ ಆಟಕ್ಕೆ ಬರೋಣ. ಅದೇ ಟ್ರಬಲ್ ನಂಬರ್ 2, ದ ಟ್ರೆಜರಿ ಟ್ರ್ಯಾಪ್, ಅಂದರೆ ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಪವರ್ಗೆ ಬಂದಿದ್ದೆ ಆ 5 ಗ್ಯಾರಂಟಿಗಳಿಂದ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ. ಇದು ಸೋಷಿಯಲ್ ವೆಲ್ಫೇರ್ ದೃಷ್ಟಿಯಿಂದ ಅದ್ಭುತ ಕಾರ್ಯಕ್ರಮ. ಆದರೆ ಇದರ ಫೈನಾನ್ಷಿಯಲ್ ರಿಯಾಲಿಟಿ ಏನು ಗೊತ್ತಾ? ಸರ್ಕಾರಕ್ಕೆ ವರ್ಷಕ್ಕೆ ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ ಕೇವಲ ಈ ಸ್ಕೀಮ್ಗಳಿಗೆ ಖರ್ಚಾಗ್ತಿದೆ. ಇದು ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್. ಸರ್ಕಾರದ ಬೊಕ್ಕಸದಿಂದ ಇಷ್ಟು ದೊಡ್ಡ ಮೊತ್ತ ವೆಲ್ಫೇರ್ಗೆ ಹೋದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅಂದರೆ ಹೊಸ ಫ್ಲೈಓವರ್ಗಳು, ಡ್ಯಾಮ್ಗಳು, ಇಂಡಸ್ಟ್ರಿಯಲ್ ಪಾರ್ಕ್ಗಳ ನಿರ್ಮಾಣಕ್ಕೆ ಹಣ ಎಲ್ಲಿಂದ ಬರುತ್ತೆ? ತೆರಿಗೆಗಳನ್ನ ಇನ್ನೂ ಹೆಚ್ಚು ಮಾಡಿದ್ರೆ ಮಿಡಲ್ ಕ್ಲಾಸ್ ದಂಗೆ ಏಳುತ್ತೆ. ಸಾಲ ಮಾಡಿದ್ರೆ ರಾಜ್ಯ ಸಾಲದ ಸುಳಿಗೆ ಸಿಲುಕುತ್ತೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಇಲ್ಲಿ ಒಬ್ಬ ರಾಜಕಾರಣಿಯಾಗಿ ಮಾತ್ರ ಯೋಚಿಸಿದ್ರೆ ಸಾಲದು. ಬದಲಾಗಿ ಅವರು ಒಂದು ಕಾರ್ಪೊರೇಟ್ ಕಂಪನಿಯ CEO ತರ ಯೋಚನೆ ಮಾಡಬೇಕಾಗುತ್ತದೆ. ಅಭಿವೃದ್ಧಿ ಮತ್ತು ಜನಕಲ್ಯಾಣದ ನಡುವೆ ಬ್ಯಾಲೆನ್ಸ್ ಮಾಡೋದು ಒಂದು ಹಗ್ಗದ ಮೇಲಿನ ನಡಿಗೆ. ಈಗ 3ನೇ ಟ್ರಬಲ್ ಅನ್ನ ನೋಡೋಣ. ಅದೇ ದ ಗೇಮ್ ಆಫ್ ಥ್ರೋನ್ಸ್, ಅಂದರೆ ಕಾಂಗ್ರೆಸ್ನ ಒಳಗಿನ ರಾಜಕೀಯ. ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ ಅಂದ್ರೆ ಅದರ ಅರ್ಥ ವಿರೋಧಿಗಳೆಲ್ಲ ಸೈಲೆಂಟ್ ಆದ್ರು ಅಂತಲ್ಲ. ಸ್ನೇಹಿತರೆ, ಸಿದ್ದರಾಮಯ್ಯನವರು CM ಸ್ಥಾನದಿಂದ ಕೆಳಗಿಳಿದು ದೆಹಲಿಯ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಹೋಗಿರಬಹುದು. ಆದರೆ ಕರ್ನಾಟಕದ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಇಂದಿಗೂ ಅವರದ್ದೇ ಆದ ಅಲ್ಟಿಮೇಟ್ ಕಂಟ್ರೋಲ್ ಇದೆ. ಇನ್ನು ಉಪಮುಖ್ಯಮಂತ್ರಿಯಾಗಿ ಜಿ ಪರಮೇಶ್ವರ್ ಅವರ ನೇಮಕ ಒಂದು ಬ್ರಿಲಿಯಂಟ್ ಕ್ಯಾಸ್ಟಿಕ್ ಪೇಷನ್. ದಲಿತ ಸಮುದಾಯದ ಅತಿ ದೊಡ್ಡ ನಾಯಕನಿಗೆ ಪವರ್ ಕೊಡುವ ಮೂಲಕ ಬ್ಯಾಲೆನ್ಸ್ ಮಾಡಲಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಮುಂದಿರೋ ರಿಯಲ್ ಥ್ರೆಟ್ ಬಿಜೆಪಿ ಅಥವಾ JDS ಅಲ್ಲ, ಅದು ಅವರದ್ದೇ ಪಾರ್ಟಿಯ ಶಾಸಕರು. CM ಕುರ್ಚಿ ಬದಲಾದಾಗ ಸಹಜವಾಗಿಯೇ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿಗಳಿಗೆ ನೇಮಕಾತಿ ನಡೆಯುತ್ತೆ. ಆಗ ಆಂತರಿಕ ಯುದ್ಧ ಶುರುವಾಗುತ್ತೆ. ಇಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಬಣ ರಾಜಕೀಯ ಭೋಗಿಲೇಳುತ್ತೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನವೇ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ದಶಕಗಳಿಂದ ಬೇರೆಯವರ ಸರ್ಕಾರಗಳನ್ನ ಬೀಳದಂತೆ ಸೇವ್ ಮಾಡಿಕೊಂಡು ಬಂದ ಟ್ರಬಲ್ ಶೂಟರ್ ಈಗ ತನ್ನದೇ ಸರ್ಕಾರವನ್ನ, ತನ್ನದೇ ಶಾಸಕರನ್ನ, ತನ್ನದೇ ಮಂತ್ರಿಮಂಡಲವನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕಿದೆ. ಹಂಟರ್ ಆಗಿದ್ದವನು ಈಗ ತಾನೇ ಟಾರ್ಗೆಟ್ ಆಗಿದ್ದಾನೆ. ಈ 3 ಡೈಮೆನ್ಷನಲ್ ಚೆಸ್ ಗೇಮ್ ನಲ್ಲಿ ಯಾರು ಗೆಲ್ಲುತ್ತಾರೆ ಅನ್ನೋದು ಕರ್ನಾಟಕದ ಫ್ಯೂಚರ್ ಅನ್ನ ಡಿಸೈಡ್ ಮಾಡಲಿದೆ. ಈಗ ನೋಡೋಣ ಟ್ರಬಲ್ ನಂಬರ್ 4, ಅದೇ 730 ದಿನಗಳ ಡೆಡ್ಲೈನ್. ಸ್ನೇಹಿತರೆ, ಒಂದು ಕಾಲದಲ್ಲಿ ಮುಖ್ಯಮಂತ್ರಿಯಾದವರಿಗೆ ಹನಿಮ್ಯೂನ್ ಪೀರಿಯಡ್ ಅಂತ ಇತ್ತು. ಅಂದ್ರೆ ಮೊದಲ 6 ತಿಂಗಳು ಜನ ಯಾವುದೇ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಆದ್ರೆ ಈಗ ಇಂಟರ್ನೆಟ್ನ ಕಾಲ. ಈಗ ಪ್ರತಿದಿನ ಒಂದೊಂದು ಪರೀಕ್ಷೆ. ಜನರಿಗೆ ಈಗ ಭಾಷಣಗಳು ಬೇಡ, ರಿಸಲ್ಟ್ಸ್ ಬೇಕು. ಡಿ ಕೆ ಶಿವಕುಮಾರ್ ತಗೊಳ್ಳೋ ಪ್ರತಿಯೊಂದು ನಿರ್ಧಾರ, ಮಾಡೋ ಪ್ರತಿಯೊಂದು ಟ್ರಾನ್ಸ್ಫರ್, ಬಿಡುಗಡೆ ಮಾಡೋ ಪ್ರತಿಯೊಂದು ಫಂಡ್ ಎಲ್ಲವೂ 24/7 ನ್ಯೂಸ್ ಸೈಕಲ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು JDS ಈಗಾಗಲೇ ರಣತಂತ್ರ ರೂಪಿಸಿ ಕಾಯ್ತಾ ಇವೆ.
ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಸ್ಕ್ಯಾಮ್ನ ಆರೋಪ ಬಂದರೂ ಸಾಕು, ಅವರ ಕ್ರೈಸಿಸ್ ಮ್ಯಾನೇಜರ್ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಆದರೆ ಇವೆಲ್ಲದಕ್ಕಿಂತ ದೊಡ್ಡ ಯುದ್ಧ ನಡೀತಿರೋದು ಗ್ಲೋಬಲ್ ಲೆವೆಲ್ನಲ್ಲಿ. ಅದೇ ಟ್ರಬಲ್ ನಂಬರ್ 5, ದ ಗ್ಲೋಬಲ್ ಎಕನಾಮಿಕ್ ಚೆಸ್ ಬೋರ್ಡ್. ಇದರ ನೇರ ಪರಿಣಾಮ ಆಗೋದು ಕರ್ನಾಟಕದ ಆರ್ಥಿಕ ಭವಿಷ್ಯದ ಮೇಲೆ. ಸ್ನೇಹಿತರೆ, ಇವತ್ತು ಗ್ಲೋಬಲ್ ಸಪ್ಲೈ ಚೈನ್ಸ್ ಚೀನಾ ಬಿಟ್ಟು ಆಚೆ ಬರ್ತಾ ಇವೆ. ಆಪಲ್, ಫಾಕ್ಸ್ಕಾನ್, ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೈಂಟ್ಸ್ ಭಾರತದ ಕಡೆ ನೋಡ್ತಾ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಕಾಂಪಿಟೇಷನ್ ಇರೋದು ಬೇರೆ ದೇಶಗಳ ಜೊತೆಯಲ್ಲ, ಬದಲಾಗಿ ಗುಜರಾತ್, ತಮಿಳುನಾಡು ಮತ್ತು ತೆಲಂಗಾಣ, ಆಂಧ್ರದ ಅಗ್ರೆಸಿವ್ ಲೀಡರ್ಗಳ ಜೊತೆ. 2026-27 ಬಜೆಟ್ನಲ್ಲಿ AI ಸೆಂಟರ್ಸ್ ಮತ್ತು IT ಪಾರ್ಕ್ಗಳಿಗೆ ಸಾವಿರಾರು ಕೋಟಿ ಮೀಸಲಿಟ್ಟಿದ್ದರೂ ಇನ್ವೆಸ್ಟರ್ಸ್ಗಳಿಗೆ ಬೇಕಾಗಿರೋದು ಸ್ಟೇಬಲ್ ಲೀಡರ್ಶಿಪ್ ಮತ್ತು ರೆಡ್ ಟೇಪಿಸಂ ಇಲ್ಲದ ಆಡಳಿತ. ಸ್ನೇಹಿತರೆ, DKಶಿ ಒಂದು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಾರೆ. ಅವರಿಗೆ ಇದೆಲ್ಲವನ್ನು ಸಾಧಿಸಲು 5 ವರ್ಷಗಳಿಲ್ಲ. ಅವರ ಮುಂದಿರೋದು ಕೇವಲ 2 ವರ್ಷಗಳ ಕೌಂಟ್ ಡೌನ್. 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಮತ್ತೆ ಅಧಿಕಾರಕ್ಕೆ ತರುವ ಸಂಪೂರ್ಣ ಜವಾಬ್ದಾರಿ ಈಗ ಅವರ ಹೆಗಲ ಮೇಲಿದೆ. 3 ದಶಕಗಳ ಕಾಲ ಬೆವರು, ರಕ್ತ ಸುರಿಸಿ, ಜೈಲುವಾಸ ಅನುಭವಿಸಿ, ಏಟು ತಿಂದು ಕಾಯ್ದು ಪಡೆದ ಈ ಬೆಂಕಿಯ ಸಿಂಹಾಸನ ಅವರನ್ನೇ ಸುಡುತ್ತಾ ಕಾದು ನೋಡಬೇಕು. ಸ್ನೇಹಿತರೆ, DK ಶಿವಕುಮಾರ್ ಕನ್ನಡಿಗರ ಅಸಲಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ, ಅಥವಾ ಈ ಕಿರೀಟದ ಭಾರ ಮತ್ತು ಆಂತರಿಕ ರಾಜಕೀಯದ ಚಕ್ರವ್ಯೂಹ ಅವರನ್ನೇ ನುಂಗಿ ಹಾಕುತ್ತಾ? ಉತ್ತರಕ್ಕಾಗಿ 730 ದಿನಗಳು ಕಾಯಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? DK ಶಿವಕುಮಾರ್ ಅವರ ಈ ಟ್ರಬಲ್ ಶೂಟರ್ ಮ್ಯಾಜಿಕ್ CM ಕುರ್ಚಿಯ ಮೇಲೂ ವರ್ಕ್ ಆಗುತ್ತಾ? ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನ ಶೇರ್ ಮಾಡಿ. ಇದು ಕೇವಲ ರಾಜಕೀಯದ ಕಥೆಯಲ್ಲ, ಬದಲಾಗಿ ಕರ್ನಾಟಕದ ಭವಿಷ್ಯವನ್ನ ಮುಂದಿನ 2 ವರ್ಷಗಳ ಕಾಲ ಡಿಸೈಡ್ ಮಾಡುವ ವಿಷಯ. ಸ್ನೇಹಿತರೆ, ಇಂಥದ್ದೇ ವಿಶೇಷವಾದ ಮತ್ತು ಆಳವಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ.